ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ಹಾಗೆ ಇವತ್ತು ನನಗೆ ಯಾವ ವೀಡಿಯೋಗಳು ಸಿಕ್ಕಿಲ್ಲ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೇ ಇಲ್ಲ, 3 ತಿಂಗಳಾಯಿತು. ಆ್ಯಕ್ಚುಲಿ ದಾಸಿ ಎಲ್ಲೇ ಹೋದರೂ ದಾಸಿ ವೀಡಿಯೋಸ್ ತೊಗೊಳಕ್ಕಾಗ್ತಾಯಿಲ್ಲ, ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ, ಹಾಗೆ ಅಪ್ಲೋಡ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಟ್ಯಾಟೂ ಇದರಲ್ಲಿ ಬ್ಯುಸಿ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈಗ ಜುಲೈಯಲ್ಲಿ ಒಂದು ಟ್ರಿಪ್ ಹೋಗಿದ್ದು ಗೋವಾಗೆ. ಸೊ ಆ ಒಂದು ಟ್ರಿಪ್ಪದು ಮರಿ ವೀಡಿಯೋಸ್ ಮಾತ್ರ ತಕ್ಕೊಂಡಿದ್ದೆ, ಅದನ್ನೇ ನಾನು ಇವಾಗ ಒಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾವ ಥರ ಇತ್ತು, ಯಾವ ಥರ ಎಂಜಾಯ್ ಮಾಡಿದೆ ಅಂತ. ಸ್ಟಾರ್ಟಿಂಗ್ ನಾನು ಇಲ್ಲಿಂದ ಬ್ಯಾಂಗ್ಳೂರಿಂದ ಫ್ಲೈಟಲ್ಲಿ ನಾನು ಗೋವಾಗೆ ಹೋಗಿ ರೀಚ್ ಆದೆ. ನೈಟ್ ಒಂದು 10 ಗಂಟೆಗೆ ರೀಚ್ ಆಗಿದ ತಕ್ಷಣ ಜಸ್ಟ್ ರೆಸ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಸೀದಾ ಬಾಗಾ ಬೀಚಿಗೆ ಬಂದೆ. ಬಾಗಾ ಬೀಚಲ್ಲಿ ಈ ಥರ ಇತ್ತು. ಆ್ಯಕ್ಚುಲಾಗಿ ಬಾಗಾ ಬೀಚಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದಿರುತ್ತೆ, ಸ್ವಲ್ಪ ಅಷ್ಟು ನೀಟಿರಲ್ಲ. ಬೇರೆ ಬೀಚ್ಗಳಲ್ಲಿ ಅಂದರೆ ಇವಾಗ ಕಲ್ಲಂಗುಟ್ಟು ಈ ಬೀಚ್ಗಳು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ. ಸೊ ಹಂಗಾಗಿ ಬೇರೆ ಬೇರೆ ಬೀಚಸ್ಗಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ. ಸೊ ಇದು ಸೂಪರ್ ಬೀಚ್. ಆ್ಯಕ್ಚುಲಿ ನನಗೆ ಹೆಸರು ಮಾತ್ರ ಇದಕ್ಕೆ ಗೊತ್ತಾಗ್ತಾ ಇಲ್ಲ. 3 ಸರಿ ಹೋಗಿದ್ದೀನಿ ಈ ಬೀಚ್ಗೆ, ಹೆಸರು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ. ಆರಾಮಾಗಿ ಒಂದು ದಮ್ ಎಳ್ಕೊಂಡು ಬೀಚ್ನ ನೋಡ್ತಾ ಇದ್ರೆ ಖುಷಿ ಅನ್ಸೋದು ನನಗೆ. ಎಷ್ಟು ಖುಷಿ ಆಗೋದಂದರೆ ಇದು ಸ್ಟಾರ್ಟಾ ಎಂಡಾ ಈ ಥರ ಎಲ್ಲ ಅನಿಸುತ್ತೆ. ಬೀಚ್ ಮಾತ್ರ ಸಂಜೆ ಹೊತ್ತು ಸನ್ಸೆಟ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಬೀಚಲ್ಲಿ ಲೈಟಿಂಗ್ ಕೂಡ ಹಾಕಿರ್ತಾರೆ. ಮೇ ಬಿ ಅದು ಅಂಜನಾ ಬೀಚ್. ಅದು ಅಂಜನಾ ಬೀಚ್ಗೆ ನಾನು ಹೋಗಿದ್ದಿದ್ದು. ಅದಾದಮೇಲೆ ಅಂಜನಾ ಬೀಚ್ ಮುಗಿಸ್ಕೊಂಡು ಟೀಟಾಸ್ ರೋಡು, ಮಾಮೂಲಿ ಎಲ್ಲ ಬ್ಯಾಂಡ್ಗಳು ಈ ಥರ ರೋಡ್ಗೆಲ್ಲ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬ್ಯಾಂಡ್ಗೆಲ್ಲ ಹೋಗಿ ಎಂಟ್ರಿ ಕೊಟ್ಟು ಆರಾಮಾಗಿ ಅಲ್ಲೂ ಫುಲ್ ಚಿಲ್ ಮಾಡಿ ಜಸ್ಟ್ ಒಂದು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ವಾಕಿಗೆ ಬಂದೆ ಬೀಚ್ ಹತ್ರ. ಇದು ಬಾಗಾ ಬೀಚು ನೀವು ನೋಡ್ತಾ ಇರೋದು. ಈ ಬಾಗಾ ಬೀಚ್ ಆ್ಯಕ್ಚುಲಾಗಿ ನಾವು ಹೋಗಿದ್ದು 3-4 ದಿವಸ, ಸುಮಾರು ನಾನೊಂದು 4 ಡೇಸ್ ಟೈಮ್ ಸ್ಪೆಂಡ್ ಮಾಡಿದೆ ಗೋವಾದಲ್ಲಿ. ಆ ಟೈಮಲ್ಲಿ ಕರೆಕ್ಟಾಗಿ ಮಳೆ ಇರಲಿಲ್ಲ ನಮ್ಮ ಪುಣ್ಯಕ್ಕೆ. ಆ್ಯಕ್ಚುಲಿ ಈ ಟೈಮಲ್ಲಿ ತುಂಬ ಮಳೆ ಇರುತ್ತೆ. ನಾವು ಹೋಗೋಕ್ಕಿಂತ ಮುಂಚೆ ಹಿಂದಿನ ದಿವಸ ಮಳೆ ಇದೆ. ನಾವು ಬೆಂಗಳೂರಿಗೆ ಬಂದ ಮೇಲೆ ಮಳೆ ಆಗಿದೆ, ಬಟ್ ನಾವು ಗೋವಾದಲ್ಲಿದ್ದಾಗ ಮಳೆ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ಒಂದು 2 ದಿವಸ ಕಂಪ್ಲೀಟ್ ರೌಂಡು, ಎಲ್ಲಿ ಫುಲ್ಲು ಸ್ಟ್ರೀಟು ಮತ್ತು ನೈಟು ಗೋವಾ ಲೈಫೆಲ್ಲ ಒಂಥರ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ ಹೋಗಿ ಆರಾಮಾಗಿ. ಆ್ಯಕ್ಚುಲಾಗಿ ಗೋವಾಗೆ ಹೋದಾಗ ನೀವು ಈ ಥರ ಪ್ಲೇಸಸ್ ಅಂದರೆ ಈ ಥರ ಹಟ್ಟು ಲೈಟ್ಸ್ ಎಲ್ಲ ಹಾಕಿರ್ತಾರಲ್ಲ, ಒಂದು ಬಿಯರ್ 700 ರೂಪಾಯಿ 500 ರೂಪಾಯಿ ಇಸ್ಕೊತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಬಿಯರ್ನ ನಾರ್ಮಲ್ ಒಂದು ಶಾಪಿಂದ ಪರ್ಚೇಸ್ ಮಾಡಿ ಅಥವಾ ಡ್ರಿಂಕ್ಸ್ನ ಪರ್ಚೇಸ್ ಮಾಡಿ ಬೀಚ್ ಮುಂದೆ ನೀವು ಆರಾಮಾಗಿ ಕುಡಿಬೋದು. ಅದಕ್ಕೆ ಪರ್ಮಿಷನ್ ಇದೆ. ಸೊ ಹಾಗೆ ಆ ಬೀಚ್ ಮತ್ತೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡು, ಇನ್ನು 3ನೇ ದಿವಸನೋ ಲಾಸ್ಟ್ ದಿವಸ ಅನಿಸುತ್ತೆ, ಮತ್ತೆ ನಾವು ಬ್ಯಾಂಡ್ಗೆಲ್ಲ ಹೋದೋ. ಬ್ಯಾಂಡಲ್ಲೂ ಅಷ್ಟೇ ಸಕ್ಕತ್ತಾಗಿ ಸ್ಕ್ಯಾಮ್ ಮಾಡಾಕ್ಬಿಡ್ತಾರೆ. ನೀವು ಹೋಗಿದ ತಕ್ಷಣ ಫುಲ್ಲು ಶೇಕ್ ಹ್ಯಾಂಡೆಲ್ಲ ಮಾಡಿ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡ್ಮೇಲೆ ನನಗೆ 5,000 ರೂಪಾಯಿ ಡ್ರಿಂಕ್ಸ್ ಬೇಕು, 10,000 ರೂಪಾಯಿ ಡ್ರಿಂಕ್ಸ್ ಬೇಕು ಅಂತೆಲ್ಲ ಇದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಗೋವಾಗೆ ಹೋದಾಗ ತುಂಬ ಹುಷಾರಾಗಿರಿ. ನನ್ನ ಹಳೆ ವೀಡಿಯೋಗಳಲ್ಲಿ ತುಂಬ ನೀಟಾಗಿ ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗೋವಾ ಬಗ್ಗೆ. ಸೊ ಅದನ್ನು ನೀವು ನೋಡ್ಬೋದು. ಹಳೆ ವೀಡಿಯೋ ನೀವು ನೋಡಿಬಿಟ್ರೆ ಫುಲ್ಲು ಬರೀ ಸ್ಕ್ಯಾಮ್ಗಳ ಬಗ್ಗೆನೇ ನಾನು ಗೋವಾ ಬಗ್ಗೆ ಹೇಳಿದ್ದೀನಿ. ಯಾಕಂದರೆ ನಾನು ಸುಮಾರು ಒಂದು 15-16 ಸರಿ ಮೇ ಬಿ ಗೋವಾಗೆ ಹೋಗಿದ್ದೀನಿ ನಾನು. ಹಾಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಸ್ಕ್ಯಾಮ್ಸ್ ಮಾಡ್ತಾರೆ ಗೋವಾದಲ್ಲಿ. ಸೊ ನೀವು ತುಂಬ ಹುಷಾರಾಗಿರಿ. ಆ ವಿಡಿಯೋ ನನ್ನ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ, ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಅಂಜನಾ ಬೀಚ್ ಏನು ನೀವು ನೋಡ್ತಾ ಇರ ನೋಡಿ, ಇವಾಗ ಫುಲ್ಲು ಕತ್ಲು ಆಗ್ತಾ ಇದೆಯಲ್ಲ, ಅಲ್ಲಲ್ಲಿ ಲೈಟ್ ಹಾಕಿರ್ತಾರೆ. ಇಲ್ಲಿ ಬೀಚ್ ಮಧ್ಯದಲ್ಲಿ ಎಲ್ಲಿ ಒಂಥರ ಬಂಡೆಗಳಿದೆಯೋ ಆ ಬಂಡೆಗಳ ಹತ್ರ ಲೈಟ್ ಹಾಕಿರ್ತಾರೆ. ಬಟ್ ಈ ಥರ ಜಾಗಗಳಿಗೆ ಹೋದಾಗ ತುಂಬ ಹುಷಾರಾಗಿರ್ಬೇಕು. ನೋಡಿ, ಇದೇನು ಗೋಲ್ಡ್ ಕಲರ್ ಥರ ಲೈಟ್ ಕಾಣಿಸ್ತಾ ಇದೆ, ಅದು ಬಂದು ಅಲ್ಲೇ ಲೈಟ್ ಹಾಕಿರ್ತಾರೆ ಆ್ಯಕ್ಚುಲಾಗಿ. ಸೊ ಬೀಚ್ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದೋ ಗೋವಾ ಅಲ್ಲ. ಗೋವಾ ಎಂಜಾಯ್ ಮಾಡಿ ನೆಕ್ಸ್ಟು ನಾವು ಬಂದಿದ್ದು ಗೋವಾ ಏರ್ಪೋರ್ಟ್ಗೆ. ಗೋವಾ ಏರ್ಪೋರ್ಟ್ ಬಂದಿದ ತಕ್ಷಣ ಫ್ಲೈಟ್ ರೆಡಿ ಇತ್ತು. ಒಂದು 5 ಲೀಟರ್ ಎಣ್ಣೆ ಬಿಡ್ತಾರೆ ಒಬ್ರಿಗೆ. 5 ಲೀಟರ್ಸ್ ಡ್ರಿಂಕ್ಸು ಅಲೌಡ್ ಇದೆ ಫ್ಲೈಟಲ್ಲಿ. ಗೋವಾಯಿಂದ ನೀವು ಇಂಡಿಗೋಲಿ ಏನಾದ್ರು ಬ್ಯಾಂಗ್ಳೂರಿಗೆ ಬರ್ತೀರಾ ಅಂದರೆ ಒಬ್ರಿಗೆ 5 ಲೀಟರ್ಸ್ ಡ್ರಿಂಕ್ಸ್ ಇದೆ. ಸೊ ನೀವು 5 ಲೀಟರ್ಸ್ ಒಳಗಡೆನೇ ಇರಬೇಕು. ಸೊ ಅದನ್ನು ಆರಾಮಾಗಿ ನೀವು ಫ್ಲೈಟ್ ಪ್ಯಾಕಿಂಗ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ವಿತೌಟ್ ಏನು ಪ್ರಾಬ್ಲಮ್ ಇಲ್ದಿರಂಗೆ ನಿಮಗೆ ಬಿಡ್ತಾರೆ ಫ್ಲೈಟಲ್ಲಿ. ನಾನು ಸುಮಾರು ನನ್ನ ಫ್ರೆಂಡ್ಸ್ಗೆಲ್ಲ ಸೇರಿಸಿ ಒಂದು 15 ಲೀಟ್ರ್ ತೊಗೊಂಬಂದಿದ್ದೆ. ನಾನು ಒಬ್ಬನ ಬ್ಯಾಗಲ್ಲ, ನನ್ನ ಬ್ಯಾಗಲ್ಲಿ ಒಂದು 4.25 ಲೀಟ್ರು, ಇನ್ನೊಬ್ರು ಬ್ಯಾಗಲ್ಲಿ ಒಂದು 4.25 ಲೀಟ್ರು, ಈ ಥರ ತೊಗೊಂಡು ಒಂದು 13-15 ಲೀಟ್ರು ಅಷ್ಟು ಡ್ರಿಂಕ್ಸ್ನ ತೊಗೊಂಬಂದಿದ್ದೆ. ಬಟ್ ಯಾವಾಗಲೂ ನಾನು ಗೋವಾ ಟು ಬ್ಯಾಂಗ್ಳೂರು ಬರಬೇಕಾದ್ರೆ ವ್ಯೂ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಬಟ್ ಈ ಸರಿ ವ್ಯೂ ಸಿಕ್ತು ಅಂದರೆ ಫ್ಲೈಟಲ್ಲಿ ನೆಕ್ಸ್ಟ್ ಲೆವೆಲ್ ಖುಷಿ ಆಗೋಯ್ತು ನನಗೆ. ಸೊ ಈ ವಿಡಿಯೋ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇದು ಫುಲ್ಲು ಗೋವಾ. ಇದು ಗೋವಾದು ಬೀಚು, ಏರ್ಪೋರ್ಟ್ ಹತ್ರ ಇರೋವಂಥ ಬೀಚು. ಯಾವ ಲೆವೆಲ್ ಖುಷಿ ಕೊಡುತ್ತೆ ಅಂದರೆ ಇದಂತೂ
ನೆಕ್ಸ್ಟ್ ಲೆವೆಲ್ ಖುಷಿ. ಯಾಕಂದ್ರೆ ನಾನು ಬಂದಾಗೆಲ್ಲ ಗೋವಾ ಟು ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಫ್ಲೈಟಲ್ಲಿ ನನಗೆ ಆ್ಯಕ್ಚುಲಿ ಲೆಫ್ಟ್ ಸೈಡಿಗೆ ಸಿಕ್ಬಿಡೋದು ಸೀಟ್ ಯಾವಾಗಲೂ. ಸೊ ಆ ಕಡೆ ಬರೀ ನೀಟಾಗಿ ಸಮುದ್ರನೇ ಕಾಣಿಸೋದೇ ಹೊರತು ಬಟ್ ಆ ವೇವ್ಸ್ ಕಾಣಿಸ್ತಾ ಇರಲಿಲ್ಲ. ಬಟ್ ಈ ಸರಿ ಹೋದಾಗ ವೇವ್ಸ್ ಎಲ್ಲ ಸಕ್ಕದಾಗಿ ಕಾಣಿಸ್ತು, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ದೋ. ಹಾಗೆ ನೀವು ಗೋವಾಗೆ ಹೋದಾಗ ತುಂಬ ಹುಷಾರಾಗಿರಿ ಅಷ್ಟೇ, ಬಟ್ ಎಂಜಾಯ್ ಮಾಡ್ಬೋದು ಮಸ್ತಾಗಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ.